ಇದು ಬಡವರಾಮನ ಸಮೋಸ ಕಥೆ. ಹೀಗೆ ಸೋಮಪುರ ಎಂಬ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ಕುಟುಂಬದ ವ್ಯಕ್ತಿ. ಆ ಮನೆಯಲ್ಲಿ ತಮ್ಮ ರಾಮು, ಅಣ್ಣ ಭೀಮ ಹಾಗೂ ಅಪ್ಪ ಶಿವಪ್ಪ ಮತ್ತು ಅಮ್ಮ ಶಾಂತ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ಹೊಲದಲ್ಲಿ ಕೃಷಿ ಮಾಡುತ್ತಿದ್ದರು. ಒಂದು ದಿನ ಈ ಇಬ್ಬರಿಗೂ ಮದುವೆಯಾಯಿತು. ದೊಡ್ಡ ಸೊಸೆ ಸಾವಿತ್ರಿ ಮತ್ತು ಸಣ್ಣ ಸೊಸೆ ಲಕ್ಷ್ಮಿ. ಮನೆ ಮೇಲೆ ಸಾಲಜನ ಹೆಚ್ಚು, ಅವರಿಗೆ ಬರೋ ಇನ್ಕಮ್ ಅವರಿಗೆ ಕಡಿಮೆ ಆಗುತ್ತಿತ್ತು. ಒಂದು ದಿನ ಅತ್ತೆ ಮನೆಯಲ್ಲಿ ಅಕ್ಕಿ ಬೆಳೆ ಏನೂ ಇಲ್ಲ. ಅಯ್ಯೋ, ಏನ್ ಮಾಡೋದು ನನಗೊಂದು ತಿಳಿಯುತ್ತಿಲ್ಲ. ಆ ದೇವರು ನಮಗೆ ಯಾಕೆ ಇಂಥ ಪರಿಸ್ಥಿತಿ ತಂದುನು? ಅಯ್ಯೋ ಅತ್ತೆ, ನೀವೇನ್ ಯೋಚನೆ ಮಾಡ್ಬೇಡಿ, ಎಲ್ಲ ನಾವು ನೋಡ್ಕೋತೀವಿ. ಹೌದು, ಅತ್ತಿ ಮನೆಯಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಇದೆ, ಆದರೆ ನಾನೇನಾದ್ರೂ ರೆಡಿ ಮಾಡುತ್ತೇನೆ. ನಿಮ್ಮಿಬ್ರನ್ನ ಸೊಸೆಯಾಗಿ ಪಡೆಯೋಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೇನೆ. ನಾವು ಕೂಡ ಅತ್ತೆ. ಇಬ್ಬರೂ ಸಸೇರು ತುಂಬಾ ಒಳ್ಳೆಯವರು. ಮನೆಯಲ್ಲಿ ಏನೇ ಇದ್ದರೂ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದರು. ಸರಿ ಮಕ್ಕಳ, ನನಗೆ ಸ್ವಲ್ಪ ಕೆಲಸ ಇದೆ, ಬರುತ್ತೇನೆ. ಅದೇ ಸಮಯಕ್ಕೆ ರಾಮು ಮನೆಗೆ ಬಂದ. ಲಕ್ಷ್ಮಿ, ಇವತ್ತು ಊಟಕ್ಕೆ ಏನ್ ಮಾಡ್ತೀಯಾ? ಮನೇಲಿ ಏನೂ ಇಲ್ಲ ರೀ, ಚಪಾತಿ ಹಿಟ್ಬಿಟ್ಟು. ಅದ್ರಲ್ಲಿ ಏನಾದ್ರೂ ಮಾಡ್ಬೇಕು. ಹೌದಾ, ನಡಿ, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ. ಸರಿ ಬರ್ರಿ. ಸಾವಿತ್ರಿ ಮನೆ ಹೊರಗಿನ ಬೇರೆ ಕೆಲಸವನ್ನು ಮಾಡಲು ಹೋದಳು. ಇತ್ತು ಲಕ್ಷ್ಮಿ ಹಾಗೂ ರಾಮು ಅಡುಗೆ ಮಾಡುವ ಶುರು ಮಾಡಿದರು. ಲಕ್ಷ್ಮಿ, ನೋವು ಹೀಗ್ ಮಾಡಿದ್ರೆ ಹೇಗಿರುತ್ತೆ? ಏನ್ರಿ ಅದು? ನಾನ್ ಮೊನ್ನೆ ಕೆಲ್ಸದ ಮೇಲೆ ಪೇಟಿಗೆ ಹೋಗಿದ್ದೆ ಅಲ್ಲ, ಅಲ್ಲಿ ರೋಡ್ ಸೈಡಲ್ಲಿ ಬಜ್ಜಿ ತರ ಮಾರಾಟ ಮಾಡ್ತಿದ್ರು. ಆದರೆ ಹೆಸರು ಸಮೋಸ. ಅದ್ ಹೇಗಿರುತ್ತೆ? ತಿನ್ನೋಕೆ ಚೆನ್ನಾಗಿರುತ್ತೆ. ಹೌದು ಲಕ್ಷ್ಮಿ, ಸೂಪರ್ ಇರುತ್ತೆ. ಇವತ್ತು ಅದನ್ ಮಾಡೋಣ. ಆದ್ರೆ ಅದಕ್ ಬೇಕಾಗಿರೋ ಸಾಮಗ್ರಿ ಇಲ್ಲರಿ ನಮ್ಮತ್ರ. ಹೌದಲ್ವಾ, ಪ್ರತಿದಿನ ಸಪ್ಪೆ ಊಟ ತಿಂದು ನಾಲಿಗೆ ಕೆಟ್ಟಿತ್ತು. ಇವತ್ತೇನಾದ್ರೂ ಸ್ಪೆಷಲ್ ತಿನ್ನೋಣ ಅಂದ್ರೆ ನಮ್ಮ ಹಣೆ ಬರಹ ಸರಿಯಿಲ್ಲ ಬಿಡು. ಟೀ, ಒಂದ್ ನಿಮಿಷ ಬಂದೆ. ಹೀಗೆ ಹೇಳಿ ಲಕ್ಷ್ಮಿ ಹೋಗುತ್ತಾಳೆ. ಅವಳು ತನ್ನ ಹತ್ತಿರ ಇದ್ದ ದುಡ್ಡನ್ನು ತೆಗೆದುಕೊಂಡು ಬರುತ್ತಾಳೆ. ರೀ, ಇದನ್ ತಗೊಳ್ಳಿ. ಇಷ್ಟು ದಿನ ಇನ್ನೆಲ್ಲಿಂದ ಬಂತು ಲಕ್ಷ್ಮಿ? ಮೊನ್ನೆ ಊರಿಗ್ ಹೋದಾಗ ಅಮ್ಮ ಕೊಟ್ಟಿದ್ದು. ರೀ, ಏನಾದ್ರೂ ಎಮರ್ಜೆನ್ಸಿಗಿದ್ರೆ ಯೂಸ್ ಮಾಡೋಣ ಅಂತ ಎತ್ತಿಟ್ಟಿದ್ದೆ. ಮತ್ತೆ ಇವಾಗೇಕೆ ಕೊಡ್ತಿದ್ಯಾ? ಎಲ್ಲರೂ ರುಚಿ ಊಟ ತಿಂದು ತುಂಬಾ ದಿನವಾಯ್ತು. ಇವತ್ತು ಈ ದುಡ್ಡಿಂದ ಮಾಡೋಣ, ಎಲ್ಲರೂ ಖುಷಿ. ಮುಂದೆ ಇದು ಇಂಪಾರ್ಟೆಂಟ್ ಅಲ್ಲ. ಸರಿ ಲಕ್ಷ್ಮಿ, ನಾನು ಈಗ ಹೋಗಿ ಎಲ್ಲ ಸಾಮಗ್ರಿ ತರ್ತೇನೆ. ರಾಮು ಲಕ್ಷ್ಮಿ ಕೊಟ್ಟ ಹಣದಿಂದ ಅಂಗಡಿ ಹೋದನು. ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ತಂದನು. ಲಕ್ಷ್ಮಿ, ಬಾ, ಬೇಗ ಬೇಗ ಸಮೋಸ ಮಾಡೋಣ. ಸರಿ ಬರಿ, ಬಾಯ್. ರುಚಿಕರವಾದ ತಿಂಡಿ ಕೇಳ್ತಾ ಇದೆ. ಇಬ್ಬರು ಸೇರಿ ಸಮೋಸ ಮಾಡಲು ಶುರು ಮಾಡಿದರು. ಲಕ್ಷ್ಮಿ ಇವರಿಗೆ ಕಟ್ ಮಾಡಿ ಕೊಡುತ್ತಿದ್ದಳು. ಮತ್ತೆ ರಾಮು ಮಸಾಲೆ ಏನು ರೆಡಿ ಮಾಡಿಕೊಳ್ಳುತ್ತಿದ್ದ. ಸ್ವಲ್ಪ ಸಮಯದಲ್ಲೇ ಸಮೋಸ ರೆಡಿಯಾಯಿತು. ಮನೆಯೆಲ್ಲ ಸಮೋಸದ ಗಮ್ಮ ವಾಸನೆ. ಲಕ್ಷ್ಮಿಗೆ ತುಂಬಾ ಖುಷಿಯಾಯಿತು. ರೀ, ನನಗ್ ತುಂಬಾ ಸಂತೋಷವಾಗುತ್ತಿದೆ. ಎಲ್ಲರನ್ನೂ ಕರಿ, ಬೇಗ ಎಲ್ಲರೂ ತಿನ್ನೋಣ. ಎಲ್ಲರೂ ಮನೆಯ ಹೊರಗೆ ಬಂದರು. ಭೀಮ ಮತ್ತು ಶಿವಪ್ಪ ಹೊಲದಿಂದ ಬಂದರು. ವಾವ್, ಅತ್ತಿಗೆ ಏನು ಇಷ್ಟು ಘಮಘಮ ವಾಸನೆ ಬರ್ತಿದೆಯಲ್ಲ? ಏನ್ ಸ್ಪೆಷಲ್ ಇವತ್ತು? ಇವತ್ ನಾನೇನ್ ಮಾಡಿಲ್ಲ ಅಣ್ಣಯ್ಯ, ನಿಮ್ ತಮ್ಮ ಮಾಡಿದ್ದಾರೆ. ಬೇಗ ಬೇಗ ಕೈ ತೊಳೆದುಕೊಂಡು ಬನ್ನಿ. ಎಲ್ಲರೂ ತುಂಬಾ ಖುಷಿಯಿಂದ ಸಮೋಸ ತಿಂದರು. ವಾವ್, ರಾಮು ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಮೋಸವನ್ನು ತಿಂದರು. ಲಕ್ಷ್ಮಿ ಹಾಗೂ ರಾಮು ಹೊರಗಡೆ ಮಾತನಾಡುತ್ತಾ ನಿಂತಿದ್ದಾಗ ಲಕ್ಷ್ಮಿ, ನೀವು ಇವತ್ತು ಮಾಡಿದ ಸಮೋಸ ಮತ್ತು ಚಟ್ನಿ ತುಂಬಾ ರುಚಿಯಾಗಿತ್ತು. ಹೌದು ಲಕ್ಷ್ಮಿ, ತುಂಬಾ ರುಚಿಯಾಗಿತ್ತು. ರೀ, ನೀವ್ಯಾಕೆ ಇದನ್ನು ನಮ್ಮ ಊರ್ನಲ್ಲಿ ವ್ಯಾಪಾರ ಶುರು ಮಾಡಬಾರದು? ವ್ಯಾಪಾರನ? ಹೌದು ರೀ, ನಮ್ಮೂರಲ್ಲಿ ಇತರ ಯಾರು ಮಾಡಲ್ಲ. ಭವಿಷ್ಯ
ಈ ರೀತಿ ತಿಂಡಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಹೇಳೋದು ಸರಿಯಿದೆ ಲಕ್ಷ್ಮಿ. ಒಳ್ಳೆಯ ವ್ಯಾಪಾರ, ಒಳ್ಳೆಯ ಆಲೋಚನೆ. ಇದರ ಬಗ್ಗೆ ವಿಚಾರ ಮಾಡ್ತೀನಿ. ಮಾರನೇ ದಿನ ರಾಮು ಈ ವಿಷಯ ತನ್ನ ತಂದೆ ತಾಯಿ ಹತ್ರ ಮಾತನಾಡಿದನು. ಅಪ್ಪ ಅಮ್ಮ, ನನಗೊಂದು ವ್ಯಾಪಾರ ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ಏನ್ ರಾಮು? ನೆನ್ನೆ ಮಾಡಿರೋ ಸಮೋಸವನ್ನ ಸಂತೆಯಲ್ಲಿ ಮಾರಿದರೆ ಒಳ್ಳೆ ಸಂಪಾದನೆ ಮಾಡಬಹುದು. ವಿಚಾರ ಚೆನ್ನಾಗಿದೆ, ಆದರೆ ಇದ್ರೆ ಸ್ವಲ್ಪ ಹುಷಾರಿಂದ ಮಾಡಬೇಕು. ಸರಿಯಪ್ಪ, ನಾನು ನಾಳೆಯಿಂದ ಶುರು ಮಾಡ್ತೀನಿ. ಸರಿ ಮಗ, ನಿನ್ನ ದಾರಿಗೆ ಒಳ್ಳೆಯದಾಗಲಿ. ಆ ದೇವರು ಕೈ ಬಿಡಲ್ಲ. ಸರಿ, ನಾನು ಈಗ ಹೋಗಿ ಬೇಕಾಗಿರುವ ವ್ಯವಸ್ಥೆ ಮಾಡ್ತೇನೆ. ಲಕ್ಷ್ಮಿ ತನ್ನ ಬಳಿ ಇದ್ದ ಬಳೆಯನ್ನು ರಾಮನಿಗೆ ಕೊಟ್ಟಳು. ಅದನ್ನು ಮಾರಿ ಅದರಿಂದ ಬಂದ ಹಣದಿಂದ ಒಂದು ಬಂಡೆ ಗಡಿ ಮತ್ತು ಬೇಕಾಗಿರುವ ಎಲ್ಲಾ ಸಾಮಾನುಗಳನ್ನು ತಂದನು. ಬೆಳಗ್ಗೆ ಬೇಗ ಎದ್ದು ಸಮೋಸಾಗೆ ಬೇಕಾಗಿರುವ ಮಸಾಲೆ ಚಟ್ನಿ ರೆಡಿ ಮಾಡಿಕೊಳ್ಳುತ್ತಿದ್ದ ಅದಕ್ಕೆ ಲಕ್ಷ್ಮಿ ಮತ್ತು ಸಾವಿತ್ರಿ ಎಲ್ಲರೂ ಸಹಾಯ ಮಾಡಿದ್ರು. ಅಮ್ಮ, ನಾನಿನ್ನು ಹೋಗಿ ಬರ್ತೇನೆ. ಸರಿ ಮಗ, ಒಳ್ಳೆದಾಗ್ಲಿ. ದೇವರಿಗೆ ಕೈ ಮುಗ್ದು ಹೋಗು. ಎಲ್ಲರೂ ದೇವರಿಗೆ ಕೈ ಮುಗಿದರು. ರಾಮು ಸಹ ಕೈ ಮುಗಿದು ತನ್ನ ಹೊಸ ವ್ಯಾಪಾರಕ್ಕೆ ತುಂಬಾ ಖುಷಿಯಿಂದ ಹೊರಟನು. ವ್ಯಾಪಾರ ಶುರು ಮಾಡಿದನು. ಬನ್ನಿ ಅಮ್ಮ, ಬನ್ನಿ. ಬಿಸಿ ಬಿಸಿ ಸಮೋಸ. ಇದುವರೆಗೂ ಇಂತಹ ರುಚಿಯಾದ ಸಮೋಸವನ್ನ ನೀವೆಲ್ಲೂ ತಿಂದಿರದೇ ಇಲ್ಲ. ಬನ್ನಿ ಬನ್ನಿ. ಮೊದಲನೇ ಯಾರು ಅಂಗಡಿ ಹತ್ರ ತಿರುಗಿ ನೋಡ್ಲಿಲ್ಲ. ಸಂಜೆ ಆದ್ರೂ ಯಾರು ರಾಮನ ಅಂಗಡಿ ಹತ್ರ ಬರ್ಲಿಲ್ಲ. ನಂತರ ಒಬ್ಬೊಬ್ಬರಾಗಿ ಬರಲು ಶುರು ಮಾಡಿದ್ರು. ಏನ್ ರಾಮು, ಇದು ಹೊಸ ವ್ಯಾಪಾರ ಶುರು ಮಾಡಿದ್ಯಾ? ಹೌದು ಅಜ್ಜ, ತಗೋಳಿ, ತಿನ್ನಿ. ಇದು ತುಂಬಾ ರುಚಿಯಾಗಿದೆ. ಹೌದಾ? ಹಾಗಿದ್ರೆ ನನಗೂ ನನ್ನ ಮೊಮ್ಮಗಳಿಗೂ ಒಂದು ಪ್ಲೇಟ್ ಕೊಡು. ಇರಿ ಅಜ್ಜ, ಕೊಟ್ಟೆ. ಹೀಗೆ ಎಲ್ಲರೂ ಬರಲು ಶುರು ಮಾಡಿದ್ರು. ಸ್ವಲ್ಪ ದಿನದಲ್ಲೇ ಪ್ರಸಿದ್ಧಿಯಾಗಿ ಪಕ್ಕದ ಊರಿನ ಜನ ಬರೋದು ಶುರು ಮಾಡಿದ್ರು. ಸ್ವಲ್ಪ ದಿನದಲ್ಲಿ ದೊಡ್ಡ ಅಂಗಡಿ ತೆರೆದನು. ಈಗ ಅವನ ತಂದೆ, ಅಣ್ಣ ಎಲ್ಲರೂ ಅವನಿಗೆ ಸಹಾಯ ಮಾಡತೊಡಗಿದರು. ಲಕ್ಷ್ಮಿಗೆ ಬಂಗಾರದ ಬಳೆ ಗಿಫ್ಟ್ ಮಾಡಿದ್ರು. ಹೀಗೆ ಅವರ ಜೀವನ ಬದಲಾಯಿತು. ಕಿಡಿಹಳ್ಳಿಗೆ ರಾಮನ ಸಮೋಸ ಪ್ರಸಿದ್ಧಿಯಾಯಿತು. ಏದೇ ತರಹದ ಮಾರಲ್ ಸ್ಟೋರಿ ಬೇಕಂದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ತರಹದ ಸ್ಟೋರಿ ಬೇಕಂತ ಕಮೆಂಟ್ ಮಾಡಿ.